ಈಗ ರಾಜ್ಯ ಸರ್ಕಾರ ತೆಗೆದುಕೊಂಡಿರುವಂತಹ ನಿರ್ಧಾರ ಸರಿ ಇಲ್ಲ ಅನ್ನೋದು ಬಿಜೆಪಿ ನಾಯಕರ ಆರೋಪ. ಬಿಜೆಪಿ ಶಾಸಕ ಭರತ್ ಅವರು ರಿಪಬ್ಲಿಕ್ ಕನ್ನಡಕ್ಕೆ ಒಂದು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಅವರು ಆಕ್ರೋಶಭರಿತವಾಗಿ ಮಾತಾಡಿದ್ದಾರೆ. ಇವತ್ತು ಸಿದ್ದರಾಮಯ್ಯ ಅವರು, ಡಿಕೆ ಶಿವಕುಮಾರ್ ಅವರು ಅಥವಾ ಜಮೀರ್ ಅಹಮದ್ ಅವರ ಆಸ್ತಿಯಲ್ಲಿ ನಾವೇನಾದ್ರೂ ಕೂತ್ರೆ ನಮಗೆ ಮನೆ ಕೊಡ್ತೀರಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಕ್ಷಮಿಸಲಾರದ ಅನ್ಯಾಯವನ್ನ ಸರ್ಕಾರ ಮಾಡ್ತಾ ಇದೆ ಅಂತೇಳಿ ರಿಪಬ್ಲಿಕ್ ಕನ್ನಡಕ್ಕೆ ಶಾಸಕ ಭರತ್ ಶೆಟ್ಟಿ ಅವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. 2023ರಲ್ಲಿ ಕೋಗಿಲು ಲೇಔಟ್ನಲ್ಲಿ ಮನೆಗಳೇ ಇರಲಿಲ್ಲ. ಕಾಂಗ್ರೆಸ್ ಸರ್ಕಾರ ಕುಮ್ಮಕ್ಕಿನಿಂದ ಮನೆ ನಿರ್ಮಾಣ ಆಗಿದೆ ಅಂತೇಳಿ ಭರತ್ ಶೆಟ್ಟಿ ಅವರು ಮಾತಾಡಿದ್ದಾರೆ. ಅದಕ್ಕಿಂತ ಮುಂಚೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಮಾತಾಡ್ತಾ ಇದ್ದಾರೆ. ಏನು ಹೇಳಿದ್ದಾರೆ ಕೇಳಿ. ಅವಾಗ ಬಂದ್ರು, ನನ್ನ ಹತ್ರ ದಾಖಲೆ ಇದೆ ನೋಡಿ, ಇದು 1 ವರ್ಷದ ಹಿಂದೆ ತೆಗೆದಿರುವಂತ ಗೂಗಲ್ ಮ್ಯಾಪ್. ಗೂಗಲ್ ಸುಳ್ಳು ಹೇಳ್ತದ? ಇಡೀ ಇಂಡಿಯಾಗೆ, ಇಡೀ ಪ್ರಪಂಚಕ್ಕೆ ಇರೋದು ಒಂದೇ ಗೂಗಲ್. ಇದು ಸುಳ್ಳು ಹೇಳ್ತದ? ಇದ್ರಲ್ಲಿ ನೋಡಿ ಎಲ್ಲ ಗ್ರೀನ್ 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 ಇದೆ. ಇವಾಗ ಈ ಲೇಟೆಸ್ಟ್ ತೆಗ್ದಿದ್ದೀರಿ ಎಲ್ಲ ರೆಡ್ 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 ಆಗ್ಬಿಟ್ಟಿದೆ. ಅಂದ್ರೆ ಇವರೆಲ್ಲ ಬಂದು 6 ತಿಂಗಳು ಆಗಿಲ್ಲ, 1 ವರ್ಷದೊಳಗಡೆ ಅಷ್ಟೇ ಇವರೆಲ್ಲ. ಇವ್ರಿಗೆಲ್ಲ ಎಲೆಕ್ಟ್ರಿಕ್. ಈಗ ಈ ನಮ್ಮ ಡಿ ಕೆ ಶಿವಕುಮಾರ್ ಅವರು ಅನಾಥರೈಸ್ ಮನೆಗೆ ಕೊಡಲ್ಲ, ಅವರೆಲ್ಲ ಬಗ್ ಬಡ್ದ್ಬಿಡ್ತೀನಿ ಅಂದ್ರು. ಬಗ್ ಬಡ್ತೀನಿ ಅಂತ ಹೇಳಿದ್ರು. ಅನಾಥರೈಸ್ ಮನೆಗಳು ಯಾರ್ಯಾರು ಫ್ಲಾಟ್ಗಳು ಕಟ್ಟಿದ್ದಾರೆ ಅವ್ರಿಗೆ ಮನೆ ಕೊಡ್ತಾ ಇಲ್ಲ. ಸುಮಾರು 4 ಲಕ್ಷ ಜನ ಕರ್ನಾಟಕದಲ್ಲಿ ಮನೆಗೆ ಎಲೆಕ್ಟ್ರಿಕ್ ಕನೆಕ್ಷನ್ ಇಲ್ಲದೆ ಬದುಕ್ತಾ ಇದ್ದಾರೆ. ಟೆಂಪರವರಿ ಕನೆಕ್ಷನ್ ಇಲ್ಲ, ಬ್ಯಾಟರಿ ಕ್ಯಾಂಡಲ್ ಉರ್ಸ್ಕೊಂಡು ಮಾಡ್ತಾ ಇದ್ದಾರೆ. ಯಾರು? ಈ ರಾಜ್ಯದ ಸಿಟಿಸನ್ಸ್, ಟ್ಯಾಕ್ಸ್ ಪೇಯರ್ಸ್. ಅವ್ರ ಕರೆಂಟ್ ಕೊಡಕ್ಕೆ ನಿಮ್ಗೆ ಯೋಗ್ಯತೆ ಇಲ್ಲ. ಇಲ್ಲಿ ಹಂಗೆ ಕರೆಂಟ್ಗಳು ಅಂದ್ಬಿಡ್ತು. ಅದು ಏನ್ ರೈನು? ಪ್ಲಾಸ್ಟಿಕ್ ಲೈನ್ ಎಳೆದ್ಬಿಟ್ಟಿದ್ದಾರೆ ನೋಡಿ, ಎಲ್ಲ ಪ್ಲಾಸ್ಟಿಕ್ ಲೈನ್ ಎಳೆದಿರ್ತಾರೆ. ಕೇಬಲ್ ಕಾಸ್ಟ್ಲಿ. ಅಂದ್ರೆ ಯಾರು ನೆಂಟ್ರು ಇವರೆಲ್ಲ? ಸಿದ್ದರಾಮಯ್ಯ ನೆಂಟ್ರ ಇವರೆಲ್ಲ? ಬಾಂಗ್ಲಾದೇಶದಿಂದ ಬಂದವ್ರಿಗೆ ಆಂಧ್ರದಲ್ಲಿ ಬರ್ತಾರೆ, ಅಲ್ಲಿ ಲ್ಯಾಂಡ್ ಆದ ತಕ್ಷಣ ಅವ್ರಿಗೆ ಇಲ್ಲೆಲ್ಲ ಫೆಸಿಲಿಟಿ ಮಾಡಿಕೊಟ್ಟು ಇದನ್ನ ಮಿನಿ ಬಾಂಗ್ಲಾದೇಶ ಮಾಡೋ ಮುಖಾಂತರ ಈಗಾಗಲೇ ಡ್ರಗ್ ಹಾವಳಿಯಿಂದ ಕರ್ನಾಟಕ, ಬೆಂಗಳೂರು ಸಾಯ್ತಾ ಇದ್ದೀರಿ. ನಾವೆಲ್ಲ ತಡೆಗಟ್ಟಕ್ಕೆ ಆಗ್ತಾ ಇಲ್ಲ. ಪೊಲೀಸರೇ ಡ್ರಗ್ ಮಾರೋ ಸ್ಥಿತಿಗೆ ಬಂದ್ಬಿಟ್ಟಿದೆ. ಸುಮಾರು 130 ಜನ ಪೊಲೀಸರು ಡ್ರಗ್ ಕೇಸಲ್ಲಿ ಸಿಕ್ಕಾಕೊಂಡಿದ್ದಾರೆ. 130 ಜನ ಮಂಗಳೂರು ಒಂದರಲ್ಲೇ, ಒಂದೇ ಒಂದು ಡಿಸ್ಟಿಕ್ ಅಲ್ಲಿ 130 ಜನ ಜೈಲಲ್ಲಿದ್ದಾರೆ ಪೊಲೀಸರು. ಆ ಪರಿಸ್ಥಿತಿ ಇಲ್ಲಿ ನಾವು ಹುಡ್ತಾ, ಅದೇನೋ ಬೆಂಗಳೂರು ಅಂತೀರಿ, ಎಲ್ಲಿ ಹುಡ್ತೈತೆ? ದಿನ ಹುಟ್ಟೋದು ಬಾಂಗ್ಲಾ, ದಿನ ಒಂದೊಂದು ಕಾಲೋನಿಯಲ್ಲಿ ಬಾಂಗ್ಲಾಗಳು ಹುಡ್ತಾ ಇದ್ದಾರೆ. ಇಲ್ಲಿ ಅವ್ರಿಗೆಲ್ಲ ಜಾಬ್ ಎಲ್ಲಿದೆ? ನಾನು ಹೇಳೋದು, ಅವರೆಲ್ಲ ಏನ್ ಕೆಲಸ ಮಾಡ್ತಾರೆ? ಇವರೆಲ್ಲ ಯಾರು ಅನ್ನ ಕೊಡ್ತಾ ಇದ್ದಾರೆ ನೋಡಿ. ಅವಾಗೆ ಬಂದು ಯಾವನ ಅನ್ನ ರೆಡಿ ಮಾಡ್ತಾ ಇದ್ದಾನೆ, ದೊಡ್ಡ ದೊಡ್ಡ ಪಾತ್ರೆ ತಂದ್ಬಿಟ್ಟು ಕೂತ್ಕೊಂಡು ಅವ್ರಿಗೆಲ್ಲ ಊಟ ರೆಡಿ ಮಾಡ್ತಾ ಇದ್ದಾನೆ. ಯಾರವನು? ಇವ್ರಿಗೆ ಏನ್ ಕೆಲಸ ಮಾಡ್ತಾ ಇದ್ದಾರೆ ಇಲ್ಲಿ? ಯಾರು ಜಾಬ್ ಕೊಟ್ಟಿದ್ದಾರೆ ಇವ್ರಿಗೆ? ಏನೂ ಇಲ್ಲ, ಗೊತ್ತಿಲ್ಲ. ನಮ್ಮ ಅಧಿಕಾರಿನ ಕೇಳಿದೆ, ಆ ಲಿಸ್ಟ್ ಅಲ್ಲಿ ಬರೆದಿದ್ದಾರೆ. ಇಲ್ಲಪ್ಪ ಕೂಡ ಇದ್ರಲ್ಲಿ ನೋಡಪ್ಪ, ಅವ್ರು ಎಷ್ಟು ಕಳ್ಳರಿದ್ದಾರೆ ನಮ್ಮ ಕಾಂಗ್ರೆಸ್ ಅವರು ಅಂತ ಹೇಳಿದ್ರೆ, ಬರ್ತ್ ಸರ್ಟಿಫಿಕೇಟೇ ಇಲ್ಲ. ನಿಮ್ ಬರ್ತ್ ಸರ್ಟಿಫಿಕೇಟ್ ಇಲ್ಲ ಅಂದ್ರೆ ಐಡೆಂಟಿಫೈ ಹೆಂಗ್ ಮಾಡ್ತೀರಾ ರೀ ನೀವು? ಇದು ನೋ ಬರ್ತ್ ಸರ್ಟಿಫಿಕೇಟ್ ಇಲ್ಲ. ಎಲ್ಲುಟ್ಟಿದ್ರು ಅಂತ ಆಧಾರ್ ಕಾರ್ಡ್ ಎಲ್ಲೊಂದು, ರೇಷನ್ ಕಾರ್ಡ್ ಇಲ್ಲಿಂದ ಅಲ್ಲೇ ಅಲ್ಲ. ಸುಮಾರು 600 ಕೋಟಿ ಬೆಲೆ ಬಾಳುವಂತ ಜಮೀನಿದು. ಇದನ್ನ ಸಿದ್ದರಾಮಯ್ಯನವರು ಯಾವ ಕಾನೂನು ಅಡಿಯಲ್ಲಿ ಈ ಬಾಂಗ್ಲಾದೇಶದವ್ರಿಗೆ ಕೊಡ್ತಾರೆ? ಇದು ಕೊಡಲ್ಲ ಎಲ್ಲ ನಮ್ದು 13,000 38 ಲಕ್ಷ ಅಲ್ಲ, 38 ಲಕ್ಷ ಎಲ್ಲ ನಮ್ಮ ಎಲ್ಲ ಇದು ಇವ್ರು ಕೊಟ್ಟಿದ್ದಲ್ಲ. ಮನೆಗೆ ಹೋಗು. ನಮ್ಮ ಫ್ಲಡ್ ಆದಾಗ ಕರ್ನಾಟಕದಲ್ಲಿ ಮೊನ್ನೆ 6 ತಿಂಗಳಿಂದ ಫ್ಲಡ್ ಆಯ್ತು. ಫ್ಲಡ್ ಆಗಿ ಮನೆಗಳು ಬಿದ್ದೋಗಿ 13,000 ಮನೆಗಳು ಬಿದ್ದೋಗಿದೆ. ಫ್ಲಡ್ ಆದಾಗ 13,000 ಮನೆ. ನೋಡಿ, ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ತೀವ್ರ ವಾಗ್ದಾಳಿಯನ್ನ ಕೂಡ ನಡೆಸಿದ್ದಾರೆ. ನೋಡಿ, ಫೋಟೋಗಳನ್ನ ಸಂಗ್ರಹ ಮಾಡ್ತಾರೆ ಅಧಿಕಾರಿಗಳು. ವಿದ್ಯುತ್ ಬಿಲ್ಲು, ಗ್ಯಾಸ್ ಬಿಲ್ಲು ಎಲ್ಲವನ್ನೂ ಕೂಡ ಸಂಗ್ರಹ ಮಾಡ್ತಿದ್ದಾರೆ. ಇದೆಲ್ಲವೂ ಕೂಡ ಸರಿಯಾಗಿದೆಯಾ ಅನ್ನೋದನ್ನ ಅವರು ಪರಿಶೀಲನೆ ಮಾಡಬೇಕು. ಈಗ ಏಕಾಏಕಿ ಫ್ಲಾಟ್ ಅನ್ನ ಕೊಡೋದು,
ಇದು ಒಂದು ರೀತಿಯಲ್ಲಿ ಓಲೈಕೆ ಅನ್ನುವ ಅರ್ಥದಲ್ಲೇ ಮಾತಾಡಿದ್ದಾರೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು. ಇನ್ನು ರಿಪಬ್ಲಿಕ್ ಕನ್ನಡ ಜೊತೆಯಲ್ಲಿ ಮಾತಾಡುವಾಗ ಭರತ್ ಶೆಟ್ಟಿ ಅವರು ಒಂದು ಮಾತನ್ನ ಹೇಳ್ತಾರೆ. ಶಾಸಕರು, ಬಿಜೆಪಿ ಶಾಸಕರು ಇವತ್ತು ಈಗ ರಾಜ್ಯ ಸರ್ಕಾರ ತೆಗೆದುಕೊಂಡಿರುವಂತಹ ನಿರ್ಧಾರ ಸರಿ ಇಲ್ಲ ಅನ್ನೋದು ಬಿಜೆಪಿ ನಾಯಕರ ಆರೋಪ. ಬಿಜೆಪಿ ಶಾಸಕ ಭರತ್ ಅವರು ರಿಪಬ್ಲಿಕ್ ಕನ್ನಡಕ್ಕೆ ಒಂದು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಅವರು ಆಕ್ರೋಶಭರಿತವಾಗಿ ಮಾತಾಡಿದ್ದಾರೆ. ಇವತ್ತು ಸಿದ್ದರಾಮಯ್ಯ ಅವರು, ಡಿಕೆ ಶಿವಕುಮಾರ್ ಅವರು ಅಥವಾ ಜಮೀರ್ ಅಹಮದ್ ಅವರ ಆಸ್ತಿಯಲ್ಲಿ ನಾವೇನಾದ್ರೂ ಕೂತ್ರೆ ನಮಗೆ ಮನೆ ಕೊಡ್ತೀರಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಕ್ಷಮಿಸಲಾರದ ಅನ್ಯಾಯವನ್ನ ಸರ್ಕಾರ ಮಾಡ್ತಾ ಇದೆ ಅಂತೇಳಿ ರಿಪಬ್ಲಿಕ್ ಕನ್ನಡಕ್ಕೆ ಶಾಸಕ ಭರತ್ ಶೆಟ್ಟಿ ಅವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. 2023ರಲ್ಲಿ ಕೋಗಿಲು ಲೇಔಟ್ನಲ್ಲಿ ಮನೆಗಳೇ ಇರಲಿಲ್ಲ. ಕಾಂಗ್ರೆಸ್ ಸರ್ಕಾರ ಕುಮ್ಮಕ್ಕಿನಿಂದ ಮನೆ ನಿರ್ಮಾಣ ಆಗಿದೆ ಅಂತೇಳಿ ಭರತ್ ಶೆಟ್ಟಿ ಅವರು ಮಾತಾಡಿದ್ದಾರೆ. ಅದಕ್ಕಿಂತ ಮುಂಚೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಮಾತಾಡ್ತಾ ಇದ್ದಾರೆ. ಏನು ಹೇಳಿದ್ದಾರೆ ಕೇಳಿ. ಅವಾಗ ಬಂದ್ರು, ನನ್ನ ಹತ್ರ ದಾಖಲೆ ಇದೆ ನೋಡಿ, ಇದು 1 ವರ್ಷದ ಹಿಂದೆ ತೆಗೆದಿರುವಂತ ಗೂಗಲ್ ಮ್ಯಾಪ್. ಗೂಗಲ್ ಸುಳ್ಳು ಹೇಳ್ತದ? ಇಡೀ ಇಂಡಿಯಾಗೆ, ಇಡೀ ಪ್ರಪಂಚಕ್ಕೆ ಇರೋದು ಒಂದೇ ಗೂಗಲ್. ಇದು ಸುಳ್ಳು ಹೇಳ್ತದ? ಇದ್ರಲ್ಲಿ ನೋಡಿ ಎಲ್ಲ ಗ್ರೀನ್ 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 ಇದೆ. ಇವಾಗ ಈ ಲೇಟೆಸ್ಟ್ ತೆಗ್ದಿದ್ದೀರಿ ಎಲ್ಲ ರೆಡ್ 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 ಆಗ್ಬಿಟ್ಟಿದೆ. ಅಂದ್ರೆ ಇವರೆಲ್ಲ ಬಂದು 6 ತಿಂಗಳು ಆಗಿಲ್ಲ, 1 ವರ್ಷದೊಳಗಡೆ ಅಷ್ಟೇ ಇವರೆಲ್ಲ. ಇವ್ರಿಗೆಲ್ಲ ಎಲೆಕ್ಟ್ರಿಕ್. ಈಗ ಈ ನಮ್ಮ ಡಿ ಕೆ ಶಿವಕುಮಾರ್ ಅವರು ಅನಾಥರೈಸ್ ಮನೆಗೆ ಕೊಡಲ್ಲ, ಅವರೆಲ್ಲ ಬಗ್ ಬಡ್ದ್ಬಿಡ್ತೀನಿ ಅಂದ್ರು. ಬಗ್ ಬಡ್ತೀನಿ ಅಂತ ಹೇಳಿದ್ರು. ಅನಾಥರೈಸ್ ಮನೆಗಳು ಯಾರ್ಯಾರು ಫ್ಲಾಟ್ಗಳು ಕಟ್ಟಿದ್ದಾರೆ ಅವ್ರಿಗೆ ಮನೆ ಕೊಡ್ತಾ ಇಲ್ಲ. ಸುಮಾರು 4 ಲಕ್ಷ ಜನ ಕರ್ನಾಟಕದಲ್ಲಿ ಮನೆಗೆ ಎಲೆಕ್ಟ್ರಿಕ್ ಕನೆಕ್ಷನ್ ಇಲ್ಲದೆ ಬದುಕ್ತಾ ಇದ್ದಾರೆ. ಟೆಂಪರವರಿ ಕನೆಕ್ಷನ್ ಇಲ್ಲ, ಬ್ಯಾಟರಿ ಕ್ಯಾಂಡಲ್ ಉರ್ಸ್ಕೊಂಡು ಮಾಡ್ತಾ ಇದ್ದಾರೆ. ಯಾರು? ಈ ರಾಜ್ಯದ ಸಿಟಿಸನ್ಸ್, ಟ್ಯಾಕ್ಸ್ ಪೇಯರ್ಸ್. ಅವ್ರ ಕರೆಂಟ್ ಕೊಡಕ್ಕೆ ನಿಮ್ಗೆ ಯೋಗ್ಯತೆ ಇಲ್ಲ. ಇಲ್ಲಿ ಹಂಗೆ ಕರೆಂಟ್ಗಳು ಅಂದ್ಬಿಡ್ತು. ಅದು ಏನ್ ಲೈನು? ಪ್ಲಾಸ್ಟಿಕ್ ಲೈನ್ ಎಳೆದ್ಬಿಟ್ಟಿದ್ದಾರೆ ನೋಡಿ, ಎಲ್ಲ ಪ್ಲಾಸ್ಟಿಕ್ ಲೈನ್ ಎಳೆದಿರ್ತಾರೆ. ಕೇಬಲ್ ಕಾಸ್ಟ್ಲಿ. ಅಂದ್ರೆ ಯಾರು ನೆಂಟ್ರು ಇವರೆಲ್ಲ? ಸಿದ್ದರಾಮಯ್ಯ ನೆಂಟ್ರ ಇವರೆಲ್ಲ? ಬಾಂಗ್ಲಾದೇಶದಿಂದ ಬಂದವ್ರಿಗೆ ಆಂಧ್ರದಲ್ಲಿ ಬರ್ತಾರೆ, ಅಲ್ಲಿ ಲ್ಯಾಂಡ್ ಆದ ತಕ್ಷಣ ಅವ್ರಿಗೆ ಇಲ್ಲೆಲ್ಲ ಫೆಸಿಲಿಟಿ ಮಾಡಿಕೊಟ್ಟು ಇದನ್ನ ಮಿನಿ ಬಾಂಗ್ಲಾದೇಶ ಮಾಡೋ ಮುಖಾಂತರ ಈಗಾಗಲೇ ಡ್ರಗ್ ಹಾವಳಿಯಿಂದ ಕರ್ನಾಟಕ, ಬೆಂಗಳೂರು ಸಾಯ್ತಾ ಇದ್ದೀರಿ. ನಾವೆಲ್ಲ ತಡೆಗಟ್ಟಕ್ಕೆ ಆಗ್ತಾ ಇಲ್ಲ. ಪೊಲೀಸರೇ ಡ್ರಗ್ ಮಾರೋ ಸ್ಥಿತಿಗೆ ಬಂದ್ಬಿಟ್ಟಿದೆ. ಸುಮಾರು 130 ಜನ ಪೊಲೀಸರು ಡ್ರಗ್ ಕೇಸಲ್ಲಿ ಸಿಕ್ಕಾಕೊಂಡಿದ್ದಾರೆ. 130 ಜನ. ಮಂಗಳೂರು ಒಂದರಲ್ಲೇ, ಒಂದೇ ಒಂದು ಡಿಸ್ಟಿಕ್ ಅಲ್ಲಿ 130 ಜನ ಜೈಲಲ್ಲಿದ್ದಾರೆ ಪೊಲೀಸರು. ಆ ಪರಿಸ್ಥಿತಿ ಇಲ್ಲಿ ನಾವು ಹುಡ್ತಾ, ಅದೇನೋ ಬೆಂಗಳೂರು ಅಂತೀರಿ, ಎಲ್ಲಿ ಹುಡ್ತೈತೆ? ದಿನ ಹುಟ್ಟೋದು ಬಾಂಗ್ಲಾ, ದಿನ ಒಂದೊಂದು ಕಾಲೋನಿಯಲ್ಲಿ ಬಾಂಗ್ಲಾಗಳು ಹುಡ್ತಾ ಇದ್ದಾರೆ. ಇಲ್ಲಿ ಅವ್ರಿಗೆಲ್ಲ ಜಾಬ್ ಎಲ್ಲಿದೆ? ನಾನು ಹೇಳೋದು, ಅವರೆಲ್ಲ ಏನ್ ಕೆಲಸ ಮಾಡ್ತಾರೆ? ಇವರೆಲ್ಲ ಯಾರು ಅನ್ನ ಕೊಡ್ತಾ ಇದ್ದಾರೆ ನೋಡಿ. ಅವಾಗೆ ಬಂದು ಯಾವನ ಅನ್ನ ರೆಡಿ ಮಾಡ್ತಾ ಇದ್ದಾನೆ, ದೊಡ್ಡ ದೊಡ್ಡ ಪಾತ್ರೆ ತಂದ್ಬಿಟ್ಟು ಕೂತ್ಕೊಂಡು ಅವ್ರಿಗೆಲ್ಲ ಊಟ ರೆಡಿ ಮಾಡ್ತಾ ಇದ್ದಾನೆ. ಯಾರವನು? ಇವ್ರಿಗೆ ಏನ್ ಕೆಲಸ ಮಾಡ್ತಾ ಇದ್ದಾರೆ ಇಲ್ಲಿ? ಯಾರು ಜಾಬ್ ಕೊಟ್ಟಿದ್ದಾರೆ ಇವ್ರಿಗೆ? ಏನೂ ಇಲ್ಲ, ಗೊತ್ತಿಲ್ಲ. ನಮ್ಮ ಅಧಿಕಾರಿನ ಕೇಳಿದೆ, ಆ ಲಿಸ್ಟ್ ಅಲ್ಲಿ ಬರೆದಿದ್ದಾರೆ. ಇಲ್ಲಪ್ಪ ಕೂಡ ಇದ್ರಲ್ಲಿ ನೋಡಪ್ಪ, ಅವ್ರು ಎಷ್ಟು ಕಳ್ಳರಿದ್ದಾರೆ ನಮ್ಮ ಕಾಂಗ್ರೆಸ್ ಅವರು ಅಂತ ಹೇಳಿದ್ರೆ, ಬರ್ತ್ ಸರ್ಟಿಫಿಕೇಟೇ ಇಲ್ಲ. ನಿಮ್ ಬರ್ತ್ ಸರ್ಟಿಫಿಕೇಟ್ ಇಲ್ಲ ಅಂದ್ರೆ ಐಡೆಂಟಿಫೈ ಹೆಂಗ್ ಮಾಡ್ತೀರಾ ರೀ ನೀವು? ಇದು ನೋ ಬರ್ತ್ ಸರ್ಟಿಫಿಕೇಟ್. ಬರ್ತ್ ಸರ್ಟಿಫಿಕೇಟೇ ಇಲ್ಲ, ಎಲ್ಲುಟ್ಟಿದ್ರು ಅಂತ. ಆಧಾರ್ ಕಾರ್ಡ್ ಎಲ್ಲೊಂದು, ರೇಷನ್ ಕಾರ್ಡ್ ಇಲ್ಲಿಂದ ಅಲ್ಲೇ ಅಲ್ಲ. ಸುಮಾರು 600 ಕೋಟಿ ಬೆಲೆ ಬಾಳುವಂತ ಜಮೀನಿದು. ಇದನ್ನ ಸಿದ್ದರಾಮಯ್ಯನವರು ಯಾವ ಕಾನೂನು ಅಡಿಯಲ್ಲಿ ಈ ಬಾಂಗ್ಲಾದೇಶದವ್ರಿಗೆ ಕೊಡ್ತಾರೆ? ಇದು ಕೊಡಲ್ಲ ಎಲ್ಲ ನಮ್ದು 13,000 38 ಲಕ್ಷ ಅಲ್ಲ, 38 ಲಕ್ಷ ಎಲ್ಲ ನಮ್ಮ ಎಲ್ಲ ಇದು ಇವ್ರು ಕೊಟ್ಟಿದ್ದಲ್ಲ. ಮನೆಗೆ ಹೋಗು. ನಮ್ಮ ಫ್ಲಡ್ ಆದಾಗ ಕರ್ನಾಟಕದಲ್ಲಿ ಮೊನ್ನೆ 6 ತಿಂಗಳಿಂದ ಫ್ಲಡ್ ಆಯ್ತು. ಫ್ಲಡ್ ಆಗಿ ಮನೆಗಳು ಬಿದ್ದೋಗಿ 13,000 ಮನೆಗಳು ಬಿದ್ದೋಗಿದೆ. ಫ್ಲಡ್ ಆದಾಗ 13,000 ಮನೆ. ನೋಡಿ, ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ತೀವ್ರ ವಾಗ್ದಾಳಿಯನ್ನ ಕೂಡ ನಡೆಸಿದ್ದಾರೆ.
ನೋಡಿ, ಫೋಟೋಗಳನ್ನ ಸಂಗ್ರಹ ಮಾಡ್ತಾರೆ ಅಧಿಕಾರಿಗಳು. ವಿದ್ಯುತ್ ಬಿಲ್ಲು, ಗ್ಯಾಸ್ ಬಿಲ್ಲು ಎಲ್ಲವನ್ನು ಕೂಡ ಸಂಗ್ರಹ ಮಾಡ್ತಿದ್ದಾರೆ. ಇದೆಲ್ಲವೂ ಕೂಡ ಸರಿಯಾಗಿದೆಯಾ ಅನ್ನೋದನ್ನ ಅವರು ಪರಿಶೀಲನೆ ಮಾಡಬೇಕು. ಈಗ ಏಕಾಏಕಿ ಫ್ಲಾಟ್ ಅನ್ನ ಕೊಡೋದು ಇದು ಒಂದು ರೀತಿಯಲ್ಲಿ ಓಲೈಕೆ ಅನ್ನುವ ಅರ್ಥದಲ್ಲೇ ಮಾತಾಡಿದ್ದಾರೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು. ಇನ್ನು ರಿಪಬ್ಲಿಕ್ ಕನ್ನಡ ಜೊತೆಯಲ್ಲಿ ಮಾತಾಡುವಾಗ ಭರತ್ ಶೆಟ್ಟಿ ಅವರು ಒಂದು ಮಾತನ್ನ ಹೇಳ್ತಾರೆ. ಶಾಸಕರು, ಬಿಜೆಪಿ ಶಾಸಕರು,